ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಬೆಲ್ ಐಕಾನನ್ನು ಒತ್ತೋದ್ರಿಂದ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮಲ್ಲಿ ನೋಟಿಫಿಕೇಷನ್ ಆಗಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ವಿಡಿಯೋಗಳು ಬಂದಿವೆ, ಎಕ್ಸಾಮ್ಗೆ ಇವು ಉಪಯುಕ್ತವಾಗಿವೆ ಅಂತ ನೀವು ನೋಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾವಿವತ್ತು 10ನೇ ತರಗತಿ ಅಂದರೆ SSLCಯಲ್ಲಿ ಬರ್ತಕ್ಕಂಥ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಚಿತ್ರಗಳ ರಚನೆಗಳ ಬಗ್ಗೆ ನಾವು ಇವತ್ತು ನೋಡ್ಕೊಳ್ಳೋಣ. ಡಯಾಗ್ರಾಮ್ಗಳನ್ನು, ಚಿತ್ರಗಳು ಕಂಪಲ್ಸರಿಯಾಗಿ 2, 3, 4 ಜಾಸ್ತಿ ಅಂದರೆ 3 ಮತ್ತು 4 ಅಂಕಕ್ಕೆ ಕೇಳ್ತಾರೆ. ಅವುಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದೇನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸೈನ್ಸ್ನಲ್ಲಿ ಬರ್ತಕ್ಕಂಥ ಚಾಪ್ಟರ್ ವೈಸ್ ಯಾವ ಚಿತ್ರಗಳು ಇಂಪಾರ್ಟೆಂಟ್ ಆಗಿವೆ, ಯಾವ್ಯಾವುಗಳನ್ನ ನಾವು ನೋಡ್ಕೋಬೇಕು ಅಂತ ಇವತ್ತು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅವುಗಳು ಮೊದಲು ಯಾವ ಅಧ್ಯಾಯದಲ್ಲಿ ಯಾವ ಚಿತ್ರಗಳು ಬರುತ್ತೆ ಅಂತ ಅವುಗಳ ಹೆಸರುಗಳನ್ನು ನೋಡ್ಕೊಂಡು ಹೋಗೋಣ. ಆಮೇಲೆ ನೆಕ್ಸ್ಟು ನಾವು ಅವುಗಳ ಚಿತ್ರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಇನ್ನು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಚಿತ್ರರಚನೆ ಕೌಶಲ್ಯದಲ್ಲಿ ಅಭ್ಯಾಸ ಮಾಡಲಾಗಿರ್ತಕ್ಕಂಥ ಚಿತ್ರಗಳ ಪಟ್ಟಿಗಳನ್ನು ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಒಂದನೇದು ಯಾವುದಂದರೆ 1ನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಚಿತ್ರದ ಸಂಖ್ಯೆ ಯಾವುದಂದರೆ ನೀವು ಪುಸ್ತಕದಲ್ಲಿ ನೋಡ್ಕೊಬೋದು 1.6. ಅದು ಯಾವುದಂದರೆ ನೀರಿನ ವಿದ್ಯುತ್ ವಿಭಜನೆ. ಇದು ಇಂಪಾರ್ಟೆಂಟು, ಇದು ಕಂಪಲ್ಸರಿಯಾಗಿ ಬೀಳುತ್ತೆ, ಇದನ್ನು ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ, ನಾವು 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಚಿತ್ರ ಯಾವುದಂದರೆ 2ನೇ ಅಧ್ಯಾಯ ಆಮ್ಲ, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ಬರ್ತಕ್ಕಂಥ ಚಿತ್ರಲೇಖನ ಯಾವುದಂದರೆ 2.1. ಚಿತ್ರದ ಸಂಖ್ಯೆ 2.1 ಪುಸ್ತಕದಲ್ಲಿ ಹೋಗಿ ನೋಡ್ಕೊಳ್ಳಿ. ಅದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಹೈಡ್ರೋಜನ್ ಅನಿಲ ಪರೀಕ್ಷೆ. ಈ ಚಟುವಟಿಕೆ ಅಥವಾ ಈ ಪ್ರಯೋಗದ ಚಿತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದ್ರ ಜೊತೆಗೆ ಆ ಪ್ರಯೋಗವನ್ನು ಕೂಡ ವಿವರಿಸಿ ಅಂತ ಕ್ವಶನ್ ಕೂಡ ಕೇಳಬಹುದು. ಇನ್ನು ನೆಕ್ಸ್ಟು 3ನೇ ಅಧ್ಯಾಯ ಯಾವುದಂದರೆ ಲೋಹ ಮತ್ತು ಅಲೋಹಗಳು. ಇದರಲ್ಲಿ 2 ಚಿತ್ರಗಳು ಬರ್ತಾವೆ. ಅವು ಅಂದರೆ ಚಿತ್ರದ ಸಂಖ್ಯೆ 3.3 ಲೋಹದ ಮೇಲೆ ಹಬೆಯ ವರ್ತನೆ. ಇದು ಒಂದು ಪ್ರಯೋಗ ಆಗಿದೆ. ಆ ಪ್ರಯೋಗದ ಚಿತ್ರ ಮತ್ತು ಪ್ರಯೋಗವನ್ನು ವಿವರಿಸಿ ಅಂತಲೂ ಕೇಳ್ಬೋದು. ಇನ್ನು ನೆಕ್ಸ್ಟು ಚಿತ್ರದ ಸಂಖ್ಯೆ 3.12 ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಇದು ಕೂಡ ಒಂದು ಪ್ರಯೋಗ ಆಗಿದೆ. ಅದು ಪ್ರಯೋಗದ ಚಿತ್ರ ಮತ್ತು ಪ್ರಯೋಗವನ್ನು ವಿವರಿಸಿ ಅಂತ ಕೂಡ ಇಲ್ಲಿ ಕೂಡ ಕೇಳ್ಬೋದು. ಇವು ಕಂಪಲ್ಸರಿಯಾಗಿ 4 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸ್ಗಳಾಗಿವೆ. ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ನಾವು ನೆಕ್ಸ್ಟ್ ಇವಾಗ 4ನೇ ಅಧ್ಯಾಯ ಯಾವುದು 5ನೇ ಅಧ್ಯಾಯ ಯಾವುದಂದರೆ ಜೀವಕ್ರಿಯೆಗಳು. ಜೀವಕ್ರಿಯೆಗಳಲ್ಲಿ 3 ಪ್ರಶ್ನೆಗಳು, 3 ಚಿತ್ರಗಳು ಬರುತ್ತೆ. ಇನ್ನು ಅವುಗಳು ಯಾವುವಂದರೆ ಚಿತ್ರದ ಸಂಖ್ಯೆ 5.3 ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು ಅಂತ. ಇದು 3 ಮಾರ್ಕ್ಸಿಗೆ ಅಲ್ವಾ 2 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಕೇಳಿದ್ರೆ ತೆರೆದ ಅಥವಾ ಮುಚ್ಚಿದ ಪತ್ರರಂಧ್ರ ಮತ್ತು ಅದರ ಕ್ರಿಯೆ ಏನು ಅದರ ಬಗ್ಗೆ ಸಬ್ ಕ್ವಶನ್ ಕೇಳಿದ್ರೆ, 2 ಮಾರ್ಕ್ಸಿಗೆ ಅಂದರೆ ಚಿತ್ರವನ್ನು ಬರೆಯಿರಿ ಮತ್ತು ಅದರ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಇನ್ನು ನೆಕ್ಸ್ಟು 2ನೇದು ಯಾವುದಂದರೆ 5.10 ಮಾನವನ ಹೃದಯದ ಛೇದ ನೋಟ ಅಂತ. ಇಲ್ಲಿ 2ನೇ ಚಿತ್ರವಾಗಿದೆ. ಅಂದರೆ ಹೃದಯದ ಚಿತ್ರವನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಕೂಡ ಹೃದಯದ ಚಿತ್ರವನ್ನು ಬರೆಯಿರಿ ಮತ್ತು ಅದರಲ್ಲಿರ್ತಕ್ಕಂಥ ಭಾಗಗಳನ್ನು ಗುರುತಿಸಿ ಅಂತ ಯಾವುದೋ 2 ಭಾಗಗಳನ್ನು ಕೇಳ್ತಾರೆ. ಆ 2 ಭಾಗಗಳನ್ನು ಗುರುತಿಸುವುದರಿಂದ ನಿಮಗೆ ಎಷ್ಟು, ಇದು ಕಂಪಲ್ಸರಿಯಾಗಿ 4 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ನು. ಜಾಸ್ತಿ ಇದನ್ನು ಕೇಳಿದ್ದಾರೆ, ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 5.14 ಯಾವುದು ನೆಫ್ರಾನ್ನ ರಚನೆ. ನೆಫ್ರಾನ್ನ ರಚನೆ ಕೂಡ ತುಂಬ ಇಂಪಾರ್ಟೆಂಟು. ಇದು ಕೂಡ ಈಸಿಯಾಗಿದೆ ಮತ್ತು ತುಂಬ ಈಸಿಯಾಗಿ ನಾವು ಬಿಡಿಸ್ಬೋದು. ಇದನ್ನು ಕೂಡ ನಾವು ನೋಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಚಿತ್ರ ಆಗಿದೆ. ಇದನ್ನು ಕೂಡ ತುಂಬ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟು ಯಾವುದಂದರೆ 6ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಬರ್ತಕ್ಕಂಥ ಚಿತ್ರದ ಸಂಖ್ಯೆ 6.3 ಯಾವುದಂದರೆ ಮಾನವನ ಮಿದುಳು. ಇದು ತುಂಬ ಇಂಪಾರ್ಟೆಂಟು. ನಾನು ಸೀರೀಸ್ ಎಕ್ಸಾಮ್ನಲ್ಲಿ, ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಮತ್ತು ಎನ್ಯುವಲ್ ಎಕ್ಸಾಮ್ನಲ್ಲಿ ನೋಡ್ಕೊಂಡು ಬಂದಿದ್ದೇನೆ ಅಂದರೆ ಜಾಸ್ತಿ ಇವುಗಳನ್ನು ಕೇಳಿರ್ತಾರೆ. ಇವುಗಳನ್ನು ಈ ಮಾನವನ ಮಿದುಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಭಾಗಗಳು ತುಂಬ ಇಂಪಾರ್ಟೆಂಟು. ಇದು 4 ಮಾರ್ಕ್ಸಿಗೆ ಕೇಳಿರ್ತಾರೆ, ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ನೆಕ್ಸ್ಟು
7ನೇ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಇದರಲ್ಲಿ ಯಾವುದು ಚಿತ್ರದ ಸಂಖ್ಯೆ ಯಾವುದಂದರೆ 7.8 ಯಾವುದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಆಗಿದೆ. ಇದನ್ನು ಕೂಡ ಜಾಸ್ತಿ ಸಲ ಕೇಳಿದ್ದಾರೆ, ಇದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟು ಯಾವುದಂದರೆ 9ನೇ ಅಧ್ಯಾಯ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ. ಇದರಿಂದ 2 ಬರ್ತವೆ, ಯಾವುದು 9.7 ಮತ್ತು 9.16 ಇವುಗಳು ಕೂಡ ಇಂಪಾರ್ಟೆಂಟು. ಇವುಗಳನ್ನು ಕೂಡ 3 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಇವುಗಳನ್ನು ಕೂಡ ನೀವು ನೋಡ್ಕೋಬೇಕು. ಅವು ಯಾವಂದರೆ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು. ಅವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿವೆ, ಅವುಗಳನ್ನು ನೋಡ್ಕೋಬೇಕು. ಅವು ಯಾವಂದರೆ A, B, C, D, E ಮತ್ತು Fಗಳ ಚಿತ್ರಗಳಾಗಿವೆ ಅವುಗಳು. ಇನ್ನು ನೆಕ್ಸ್ಟು ಚಿತ್ರದ ಸಂಖ್ಯೆ 9.16 ವಸ್ತುವಿನ ವಿವಿಧ ಸ್ಥಾನಗಳಲ್ಲಿ ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು ಅಂತ ಬರುತ್ತೆ. A, B, C, D, E ಮತ್ತು Fಗಳಲ್ಲಿ ಬರ್ತಕ್ಕಂಥ ಚಿತ್ರಗಳಾಗಿವೆ. ಇನ್ನು ನೆಕ್ಸ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಬರ್ತಕ್ಕಂಥ ಚಿತ್ರಗಳು ಯಾವ್ಯಾವು ಅಂದರೆ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಆಗಿದೆ. ಇನ್ನು ನೆಕ್ಸ್ಟು ವಿದ್ಯುತ್ ಶಕ್ತಿಯಲ್ಲಿ ಬರ್ತಕ್ಕಂಥವು ಎಷ್ಟು 4 ಚಿತ್ರಗಳಾಗಿವೆ. ಅವುಗಳು ಯಾವ್ಯಾವು ಅಂದರೆ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ, ಇನ್ನೊಂದು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಚಿಹ್ನೆಗಳು, ಸರಣಿ ಕ್ರಮದಲ್ಲಿ ಇರ್ತಕ್ಕಂಥ ರೋಧಕಗಳು, ಇನ್ನೊಂದು ಸಮಾಂತರ ಕ್ರಮದಲ್ಲಿ ಇರ್ತಕ್ಕಂಥ ರೋಧಕಗಳು. ಇವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿವೆ, ಇವುಗಳನ್ನು ಕೂಡ ನೋಡ್ಕೋಬೇಕು. ಇನ್ನು ನೆಕ್ಸ್ಟು ಯಾವುದಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಬರ್ತಕ್ಕಂಥದ್ದು ಯಾವುದು ಒಂದೇ ಒಂದಾಗಿದೆ. ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತಕ್ಕಂಥ ಏಕಕೇಂದ್ರೀಯ ವೃತ್ತದ ಮಾದರಿಯನ್ನು ತಿಳಿಸಿ ಅಂತ ಇಲ್ಲಿ ಕೇಳಿದರೆ ಅವು ಚಿತ್ರಗಳನ್ನು ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. ಯಾವಂದರೆ ನೋಡಿ, ಮೊದಲು ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ ಚಿತ್ರಗಳು ಯಾವ್ಯಾವಂದರೆ ನೋಡಿ, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಈ ಥರ ಬರುತ್ತೆ ನೋಡಿ. ಜೂಮ್ ಇನ್ ಮಾಡಿ ಹೇಳ್ತೀನಿ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ಇನ್ನು ನೆಕ್ಸ್ಟು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಡಯಾಗ್ರಾಮು ಈ ಥರ ಇದೆ, ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಯಾವುದಂದರೆ ಇಲ್ಲಿ ನೋಡಿ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ವರ್ತನೆ ಮತ್ತು ಉರಿಯುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇದು ಕೂಡ ಡಯಾಗ್ರಾಮು ತುಂಬ ಇಂಪಾರ್ಟೆಂಟು, ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಯಾವುದಂದರೆ ಲೋಹದ ಮೇಲೆ ಹಬೆಯ ವರ್ತನೆ ಅಂತ ಇದೆ. ಇಲ್ಲಿ ಕೂಡ ನೀವು ನೋಡ್ಕೊಳ್ಳಿ, ಲೋಹದ ಮೇಲೆ ಹಬೆಯ ವರ್ತನೆ ಅಂತ ಇದೆ. ಈ ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟು, ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಯಾವುದು ಬಯಾಲಜಿಯಲ್ಲಿ ಬರ್ತಕ್ಕಂಥ ಡಯಾಗ್ರಾಮ್ಗಳು ಯಾವಂದರೆ ಒಂದು ಹೃದಯದ ಡಯಾಗ್ರಾಮ್ ಬರುತ್ತೆ. ಇವುಗಳು ಮತ್ತು ಇವುಗಳ ಭಾಗಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 2ನೇದು ಯಾವುದಂದರೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ, ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಯಾವುದಂದರೆ ನೆಪ್ರಾನ್ನ ರಚನೆ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನೆಪ್ರಾನ್ನ ರಚನೆ ಆಗಿದೆ, ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಇದು ನೋಡಿ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ಇದು ಡಯಾಗ್ರಾಮ್ ಆಗಿದೆ, ಇದನ್ನು ಕೂಡ ನೀವು ನೋಡ್ಕೋಬೇಕು. ಇನ್ನು ನೆಕ್ಸ್ಟು ನೀವು ಮಾನವನ ಮೆದುಳು, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಆಗಿದೆ, ಇದನ್ನು ಕೂಡ ನೋಡ್ಕೊಳ್ಳಿ. ಇದು ಭಾಗಗಳು ನೋಡ್ಕೊಳ್ಳಿ, ಇವುಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿವೆ. ಇನ್ನು ನೆಕ್ಸ್ಟು ನಾವು ಭೌತ ವಿಜ್ಞಾನದ ಕಡೆಗೆ ಹೋಗೋಣ. ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಕಡೆ ಹೋಗೋಣ. ಫಿಸಿಕ್ಸ್ ಕಡೆಯಲ್ಲಿ ಇಲ್ಲಿ ನೋಡಿ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್ ಮತ್ತು ಪ್ಲಗ್ಗಳೊಂದಿಗೆ ರಚಿತವಾದಂಥ ವಿದ್ಯುತ್ ಮಂಡಲದ ರೇಖಾಚಿತ್ರ ಇದು ಈ ಥರ ಇರುತ್ತೆ, ಇದನ್ನು ನೋಡ್ಕೊಳ್ಳಿ. ಇದು ಅಮೀಟರ್ ಆಗಿದೆ, ಇದು ಬಲ್ಬ್ ಆಗಿದೆ, ಇನ್ನೊಂದು ಇದು ಬ್ಯಾಟರಿ ಆಗಿದೆ, ಇದು ಏನಂದರೆ ವಿದ್ಯುತ್ ಪ್ಲಗ್ ಕೀ ಅಂತಾನ ಇದನ್ನು ಕರಿಬೋದು. ಇನ್ನು ನೆಕ್ಸ್ಟು ಯಾವುದಂದರೆ ಇವುಗಳನ್ನು ನೋಡಿ, ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಆಕಾರಗಳು ಮತ್ತು ಅವುಗಳ ಸಾಂಪ್ರದಾಯಿಕ ಚಿಹ್ನೆಗಳಂತ ಇಲ್ಲಿ ನೋಡಿದ್ದಾರೆ. ಇವುಗಳಲ್ಲಿ ವಿದ್ಯುತ್ ಕೋಶ ಅಂದರೆ ಸೆಲ್ನ ಈ ಥರ ತೋರಿಸ್ತಾರೆ. ಶೋಷಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ ಅಂದರೆ ಬ್ಯಾಟರಿಯನ್ನು ಈ ಥರ ತೋರಿಸ್ತಾರೆ. ಇನ್ನು ನೆಕ್ಸ್ಟು ಪ್ಲಗ್ ಕೀ ಅಥವಾ ಸ್ವಿಚ್ಚನ್ನು ಈ ಥರ ಅಂದರೆ ತೆರೆದ ಸ್ವಿಚ್ ಅಂದರೆ ಇದು ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಅದನ್ನು ಈ ಥರ ತೋರಿಸ್ತಾರೆ. ಮುಚ್ಚಿದ ಸ್ವಿಚ್ಚನ್ನು ಈ ಥರ ತೋರಿಸ್ತಾರೆ. ಇನ್ನು ತಂತಿಯ ಕೀಲು ಅದನ್ನು ಈ ಥರ ಸೂಚನೆ ಮಾಡಿಸ್ತಾರೆ ಅಂತ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನು ಈ ಥರ ಸೂಚನೆ ಮಾಡ್ತಾರೆ. ನೆಕ್ಸ್ಟು
ವಿದ್ಯುತ್ ಬಲನ ಈ ಥರ, ಅಂದರೆ ಇದೆಲ್ಲ ಜಸ್ಟ್ ಈ ಥರ ಮಾತ್ರ ಸೂಚನೆ ಮಾಡ್ತಾರೆ. ಇನ್ನು ನೆಕ್ಸ್ಟು ರೋಧವನ್ನು ಈ ಥರ ಸೂಚನೆ ಮಾಡ್ತಾರೆ. ನೆಕ್ಸ್ಟು ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟನ್ನು ಈ ಥರ ಸೂಚನೆ ಮಾಡ್ತಾರೆ. ಇನ್ನು ನೆಕ್ಸ್ಟು ಅಮೀಟರನ್ನು ಈ ಥರ ಸೂಚನೆ ಮಾಡ್ತಾರೆ, ವೋಲ್ಟಾಮೀಟ್ರನ್ನು ಈ ಥರ ಸೂಚನೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಸರಣಿಯಲ್ಲಿ ಕ್ರಮದಲ್ಲಿ ಬರ್ತಕ್ಕಂಥ ರೋಧಗಳು ಯಾವ್ಯಾವು ಅಂದರೆ ಇದ್ರ ಡಯಾಗ್ರಾಮು ಈ ಥರ ಐತೆ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಯಾವುದಂದರೆ ಸಮಾಂತರವಾಗಿ ಇರ್ತಕ್ಕಂಥ ರೋಧಕಗಳು, ಇದ್ರ ಡಯಾಗ್ರಾಮು ಈ ಥರ ಬರುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟು ಯಾವುದು ಅಂದರೆ ಇಲ್ಲಿ ನೋಡಿ, ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಇದು ಡಯಾಗ್ರಾಮ್ ಆಗಿದೆ, ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಯಾವುದಂದರೆ ಈ ಡಯಾಗ್ರಾಮ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಈ ಡಯಾಗ್ರಾಮ್ನ ಹೆಸರು ಏನಂದರೆ ಇಲ್ಲಿ ಒಂದು ನೇರವಾದ ವಾಹಕ ತಂತಿಯ ಮೂಲಕ ಸುತ್ತ ಕಾಂತೀಯ ಬಲರೇಖೆಗಳು ಸೂಚಿಸ್ತಕ್ಕಂಥ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಬಾಣಗಳ ಬಲರೇಖೆಗಳ ದಿಕ್ಕನ್ನು ತೋರಿಸುತ್ತದೆ ಅನ್ನೋದನ್ನು ಇದು ಚಿತ್ರದ ಹೆಸರಾಗಿದೆ. ಇನ್ನು ನೆಕ್ಸ್ಟು ಇವುಗಳು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಗಳಾಗಿವೆ. ಇವುಗಳನ್ನು ಬೆಳಕು ಪಾಠದಿಂದ ಇವುಗಳನ್ನು ನೋಡ್ಕೋಬೋದು. ಇವೆಲ್ಲವನ್ನು ನೋಡ್ಕೊಳ್ಳಿ. ಯಾವ ವಸ್ತುವನ್ನು ಯಾವ ಪಾಯಿಂಟಲ್ಲಿ ಇಟ್ಟಾಗ ಯಾವ ರೀತಿಯ ಪ್ರತಿಬಿಂಬಗಳು ಕಾಣಿಸ್ತವೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇವುಗಳನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಗಳಾಗಿವೆ. ನೋಡಿ, ಒಮ್ಮೆ ಜೂಮ್ ಇನ್ ಮಾಡ್ಕೊಂಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಒಂದೊಂದಾಗಿ ತೋರಿಸ್ತೇನೆ. ಇಲ್ಲಿ ನೋಡಿ, ಅನಂತದಿಂದ ಬರ್ತಕ್ಕಂಥ ವಸ್ತುವನ್ನು ಅನಂತದಲ್ಲಿಟ್ಟಾಗ ಯಾವ ರೀತಿ ಪ್ರತಿಬಿಂಬ ಬರುತ್ತದೆ, ಇನ್ನೊಂದು ಯಾವ ಸ್ಥಾನದಲ್ಲಿಟ್ಟಾಗ ಯಾವ ರೀತಿಯ ವಸ್ತುಗಳು ಪ್ರತಿಬಿಂಬಗಳು ಕಾಣುತ್ತವೆ ಅನ್ನೋದು ನೋಡ್ಕೊಳ್ಳಿ. ಹೀಗೆ ಇಂಪಾರ್ಟೆಂಟ್ ಇರತಕ್ಕಂಥ ಎಲ್ಲ ಡಯಾಗ್ರಾಮ್ಗಳನ್ನು ನಾನು ತೋರಿಸಿದ್ದೇನೆ. ಇವೆಲ್ಲವುಗಳನ್ನು ಒಂದು ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವುಗಳು ಕಂಪಲ್ಸರಿಯಾಗಿ ಬಿದ್ದೇ ಬೀಳುತ್ತೆ. ಡಯಾಗ್ರಾಮ್ಗಳು ನಮ್ಮ ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇವುಗಳನ್ನು ನೋಡ್ಕೋದ್ರಿಂದ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಎಲ್ಲರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.